ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಪ್ತಶ್ವ ಟಿವಿ ಕನ್ನಡ. ನಾನು ಚಂದ್ರಿಕಾ. ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಮ್ಮೆ ಸಂಚಲನ ಶುರುವಾಗಿದೆ. ಅದು ಕೂಡ ಇಬ್ಬರು ದೊಡ್ಡ ಸ್ಟಾರ್ ನಟರ ಸಿನಿಮಾಗಳ ಮರು ಬಿಡುಗಡೆಯ ವಿಚಾರವಾಗಿ. ಹೌದು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಅವರ ಎವರ್ ಗ್ರೀನ್ ಹಿಟ್ ಸಿನಿಮಾ ಆಕಾಶ್ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಆದರೆ ಇಲ್ಲಿ ವಿಶೇಷ ಅಂದ್ರೆ ಅದೇ ದಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಚಿತ್ರವು ಕೂಡ ಬಿಡುಗಡೆ ಆಗ್ತಾ ಇದೆ ಅನ್ನೋ ವರದಿಗಳು ಕೇಳಿ ಬರ್ತಾ ಇದೆ. ಈ ಘೋಷಣೆ ಆಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ನಡುವೆ ಒಂದು ದೊಡ್ಡ ಬಾಕ್ಸ್ ಆಫೀಸ್ ಸಮರವೇ ಶುರುವಾಗಿದೆ. ಪರಮಾತ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಅಂದ್ರೆ ಅಭಿಮಾನಿಗಳಿಗೆ ಅದು ದೊಡ್ಡ ಹಬ್ಬ. ಈ ಸಂಭ್ರಮವನ್ನ ಇಮ್ಮಡಿಗೊಳಿಸಲು ಅವರ ಕರಿಯರ್ನ ಮೈಲುಗಲ್ಲು ಸಿನಿಮಾ ಆಕಾಶನ್ನು ಮತ್ತೆ ತೆರೆಗೆ ತರಲಾಗ್ತಾ ಇದೆ. ಅಪ್ಪು ಅವರ ನಗು, ಡ್ಯಾನ್ಸ್ ಮತ್ತು ಆ ಕ್ಲಾಸಿಕ್ ಲವ್ ಸ್ಟೋರಿಯನ್ನ ಮತ್ತೆ ದೊಡ್ಡ ಪರದೆಯ ಮೇಲೆ ನೋಡಲು ಫ್ಯಾನ್ಸ್ ಕಾತರದಿಂದ ಕಾಯ್ತಾ ಇದ್ದಾರೆ. ರಾಜ್ಯದ ನೂರಾರು ಚಿತ್ರಮಂದಿರಗಳಲ್ಲಿ ಅಪ್ಪು ಅವರ ಸಿನಿಮಾಗೆ ಈಗಾಗಲೇ ಭರ್ಜರಿ ತಯಾರಿಗಳು ನಡೀತಾ ಇವೆ. ಇತ್ತ ಅಪ್ಪು ಸಿನಿಮಾ ಬಿಡುಗಡೆಯಾಗುತ್ತಿರುವ ಅದೇ ದಿನವೇ ನಟ ದರ್ಶನ್ ಅವರ ಡೆವಿಲ್ ಚಿತ್ರವು ಕೂಡ ರಿಲೀಸ್ ಆಗ್ತಾ ಇದೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ದರ್ಶನ್ ಅವರ ಮಾಸ್ ಲುಕ್ ಮತ್ತು ಆಕ್ಷನ್ ಹಂಗಾಮವನ್ನ ಕಣ್ತುಂಬಿಕೊಳ್ಳಲು ಅವರ ಅಭಿಮಾನಿಗಳು ಸಜ್ಜಾಗಿದ್ದಾರೆ. ಒಂದು ದಿನ ಇಬ್ಬರು ಸೂಪರ್ ಸ್ಟಾರ್ಗಳ ಸಿನಿಮಾಗಳು ಎದುರಾಗುತ್ತಿರುವುದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಚಿತ್ರಮಂದಿರಗಳ ಹಂಚಿಕೆ ಮತ್ತು ಕಲೆಕ್ಷನ್ ವಿಚಾರದಲ್ಲಿ ಯಾರು ಮೈಲುಗಲ್ಲು ಸಾಧಿಸ್ತಾರೆ ಎಂಬ ಕುತೂಹಲ ಈಗ ಎಲ್ಲರಲ್ಲೂ ಮನೆ ಮಾಡಿದೆ. ಸಾಮಾನ್ಯವಾಗಿ ಸ್ಟಾರ್ ನಟರ ಸಿನಿಮಾಗಳು ಒಂದೇ ದಿನ ಬಂದ್ರೆ ಅಭಿಮಾನಿಗಳ ನಡುವೆ ವಾಕ್ ಸಮರ ನಡೆಯುವುದು ಕಾಮನ್. ಈಗ ಆಕಾಶ್ ಮತ್ತು ಡೆವಿಲ್ ಎರಡು ವಿಭಿನ್ನ ಶೈಲಿಯ ಸಿನಿಮಾಗಳು. ಒಂದು ಕ್ಲಾಸ್ ಮೆಚ್ಚುವ ಸಿನಿಮಾ ಆದ್ರೆ ಇನ್ನೊಂದು ಪಕ್ಕಾ ಮಾಸ್ ಸಿನಿಮಾ. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಟ್ರೆಂಡ್ ಶುರುವಾಗಿದ್ದು ಯಾರ ಸಿನಿಮಾ ಎಷ್ಟು ಕೋಟಿ ಕಲೆಕ್ಷನ್ ಮಾಡುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇವೆ. ಆದ್ರೆ ಚಿತ್ರರಂಗದ ಹಿತದೃಷ್ಟಿಯಿಂದ ಇಬ್ಬರು ನಟರ ಸಿನಿಮಾಗಳು ಗೆಲ್ಲಲಿ ಎಂಬುದು ಸಿನಿ ಪ್ರಿಯರ ಆಶಯ. ಒಟ್ಟಾರೆ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದಂದು ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಹಬ್ಬವೇ ನಡೆಯಲಿದೆ. ಅಪ್ಪು ಅವರ ನೆನಪಿನಲ್ಲಿ ಆಕಾಶ್ ಸದ್ದು ಮಾಡುತ್ತಾ ಅಥವಾ ದರ್ಶನ್ ಅವರ ಡೆವಿಲ್ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಪ್ಪಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಬ್ಬರು ಸ್ಟಾರ್ ನಟರ ಈ ಮರು ಬಿಡುಗಡೆಗೆ ಸ್ಯಾಂಡಲ್ವುಡ್ಗೆ ಹೊಸ ಚೈತನ್ಯ ತರುವುದಂತೂ ಖಚಿತ. ನೀವು ಯಾವ ಸಿನಿಮಾ ನೋಡಲು ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.